ಹಲೋ ಎವ್ರಿವನ್. ಓಕೆ, ಸೊ ನನ್ನ ಹೆಸರು ರಮೇಶ್ ಅಂತ, ರಮೇಶ್ ಪಾಟೀಲ್. ಸೊ ನಾನು PM ಶ್ರೀ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಿದ್ದೀನಿ, ಸೊ ಕೆಲಸವನ್ನು ಮಾಡ್ತಿದ್ದೀನಿ ಆಟೋಮೊಬೈಲ್ ಶಿಕ್ಷಕನಾಗಿ. ಓಕೆ, ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ನಿಮಗೆ ಎಲೆಕ್ಟ್ರಿಕಲ್ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಎಲೆಕ್ಟ್ರಿಕಲ್ ಟೂಲ್ಸ್ ಅಂತಂದರೆ ಎಲೆಕ್ಟ್ರಿಕಲ್ ಭಾಗಗಳ ನಡುವೆ ಎಲೆಕ್ಟ್ರಿಕಲ್ ಭಾಗಗಳನ್ನು ಪರಿಶೀಲನೆ ಮಾಡುವಂತಹ ಉಪಕರಣಗಳಿಗೆ ನಾವೇನಂತೇವ್ರಿ ಎಲೆಕ್ಟ್ರಿಕಲ್ ಉಪಕರಣಗಳಂತ ಕರಿತೀವಿ ಸರಳ ಭಾಷೆಯಲ್ಲಿ. ಓಕೆ, ಸೊ ಫಸ್ಟ್ ಬರುತ್ತೆ ವಿದ್ಯುತ್ ಉಪಕರಣಗಳು ಅಂದರೆ ಏನು ಅಂತ. ವಿದ್ಯುತ್ ಉಪಕರಣಗಳು ಬ್ಯಾಟರಿ ಮತ್ತು ವಿದ್ಯುತ್ ಚಾಲಿತ ಉಪಕರಣಗಳಿಂದ ಕಾರ್ಯನಿರ್ವಹಿಸುತ್ತವೆ. ಓಕೆ, ಬ್ಯಾಟರಿಯಿಂದ ಅಥವಾ ಎಲೆಕ್ಟ್ರಿಕಲ್ ಘಟಕಗಳನ್ನು ಪರೀಕ್ಷೆ ಮಾಡಲು ನಾವೇನು ಮಾಡ್ತೇವ್ರಿ ವಿದ್ಯುತ್ ಉಪಕರಣಗಳನ್ನು ಬಳಸ್ತೀವಿ. ಇವುಗಳನ್ನು ಕರೆಂಟ್, ವೋಲ್ಟೇಜ್ ಮತ್ತು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಗಳನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ಓಕೆ, ಸೊ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಗಳಲ್ಲಿ ಕರೆಂಟ್ ಮತ್ತು ವೋಲ್ಟೇಜನ್ನು, ಓಕೆ, ರೆಸಿಸ್ಟೆನ್ಸನ್ನು ಅಥವಾ ನೀವು ವೋಲ್ಟೇಜನ್ನು, ಕರೆಂಟನ್ನು, ಅಂಪೇರನ್ನು, ವಿವಿಧ ರೀತಿಯ ನಿಯತಾಂಕಗಳನ್ನು ನೀವು ಅಳೆಯಲು ಏನು ಮಾಡ್ತೀವಿ ನಾವು ವಿದ್ಯುತ್ ಉಪಕರಣಗಳನ್ನು ಬಳಸ್ತೀವಿ. ಸಾಮಾನ್ಯ ವಿದ್ಯುತ್ ಉಪಕರಣಗಳೆಂದರೆ ಮಲ್ಟಿಮೀಟರ್, ಅಮೀಟರ್, ವೋಲ್ಟ್ ಮೀಟರ್ ಇತ್ಯಾದಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಲ್ಟಿಮೀಟರ್, ಅಮೀಟರ್ ಮತ್ತು ವೋಲ್ಟ್ ಮೀಟರ್. ಮಲ್ಟಿಮೀಟರ್ನ ನಾವು ರೋಧ, ಪ್ರತಿರೋಧ ಮತ್ತು ವಿದ್ಯುತ್ ಪ್ರವಾಹವನ್ನು, ಕರೆಂಟನ್ನು, ಆಲ್ಟರ್ನೇಟಿವ್ ಕರೆಂಟನ್ನು ಮತ್ತು ಡೈರೆಕ್ಟ್ ಕರೆಂಟನ್ನು ಅಳೆಯಲು ಏನು ಮಾಡ್ತೀವಿ ಮಲ್ಟಿಮೀಟರ್ನ ಬಳಸ್ತೀವಿ. ಅಮೀಟರನ್ನು, ಅಂಪೇರನ್ನು ಅಳೆಯಲು ಏನು ಮಾಡ್ತೀವಿ ನಾವು ಅಮೀಟರನ್ನು ಬಳಸ್ತೀವಿ. ವೋಲ್ಟ್ ಮೀಟರನ್ನು, ವೋಲ್ಟೇಜನ್ನು ಅಳೆಯಲು ಏನು ಮಾಡ್ತೀವಿ ನಾವು ವೋಲ್ಟ್ ಮೀಟರನ್ನು ಬಳಸ್ತೀವಿ. ಸೊ ಇಲ್ಲಿ ನಾ ಚಿತ್ರದಲ್ಲಿ ನಿಮ್ಗೆ ಕೊಟ್ಟಿರೋದು ದಿಸ್ ಈಸ್ ಮಲ್ಟಿ ಮೀಟರ್. ಓಕೆ, ಇದೇನ್ರಿ ಇದು ಮಲ್ಟಿ ಮೀಟರ್. ಓಕೆ, ಫಸ್ಟ್ ಮಲ್ಟಿಮೀಟರನ್ನು ಇಲ್ಲಿ ನಾನೇನು ಮಾಡ್ತೀನಿ ನಿಮಗೆ ಹೇಳ್ತೀನಿ. ಓಕೆ, ಮಲ್ಟಿಮೀಟರ್ದ ಕೆಲಸ ಏನಪ್ಪ ಅಂತಂದರೆ ಇದಕ್ಕೆ ನಾವು ಬಹು ಪರೀಕ್ಷಕ ಅಥವಾ ಓಮ್ ಮೀಟರ್ ಅಂತ ಏನು ಮಾಡ್ತೀವಿ ನಾವು ಇದನ್ನು ಕರಿತೀವಿ ಎಂದು ಕರೆಯಲಾಗುವುದು. ಓಕೆ, ವೋಲ್ಟೇಜ್, ವಿದ್ಯುತ್ ಮತ್ತು ರೋಧ, ಪ್ರತಿರೋಧಗಳನ್ನು ಅಳೆಯಲು ಏನು ಮಾಡ್ತೇವ್ರಿ ನಾವು ಬಳಸುವ ಸಾಮರ್ಥ್ಯವನ್ನು ಏನು ಮಾಡ್ತೇವೆ ಹೊಂದಿದೆ. ಇದನ್ನು ಅದಕ್ಕೆ ಯೂಸ್ ಮಾಡ್ತೇವ್ರಿ ನಾವು ರೋಧ, ಪ್ರತಿರೋಧ, ವಿದ್ಯುತ್ ಪ್ರವಾಹ, ಕರೆಂಟ್, ವೋಲ್ಟೇಜ್, ಆಲ್ಟರ್ನೇಟಿವ್ ಕರೆಂಟ್ ಮತ್ತು ಡೈರೆಕ್ಟ್ ಕರೆಂಟನ್ನು ಅಳೆಯಲು ಏನು ಮಾಡ್ತೀವಿ ನಾವು ಮಲ್ಟಿಮೀಟರ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಈ ಉಪಕರಣಗಳನ್ನು ಎಲೆಕ್ಟ್ರಿಕ್ ವಸ್ತುಗಳು ಅಥವಾ ಕೈಗಾರಿಕಾ ಮತ್ತು ಗೃಹ ಉಪಯೋಗಿ ಸಾಧನಗಳಲ್ಲಿನ ವಿದ್ಯುತ್ ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡ್ತೀವಿ ನಾವು ಬಳಸ್ತೇವೆ. ಎಲ್ಲೆಲ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು. ಮನ್ಯಾಗ ಏನಾದರೂ ವಾಟರ್ ಪಂಪ್, ಮೋಟ್ರ್ ಏನಾದರೂ ಹಾಳಾಗಿತ್ತಂತಂದ್ರೆ ಅಲ್ಲಿ ನಾವು ಅದನ್ನು ಕರೆಂಟನ್ನು ಚೆಕ್ ಮಾಡಲು ಏನು ಮಾಡ್ತೀವಿ ಮಲ್ಟಿಮೀಟರ್ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿ ಒಳಗಡೆ ಬಳಸ್ತೇವೆ ರೀ. ಗೃಹ ಉಪಯೋಗಿ ಸಾಧನಗಳಲ್ಲಿ ಅಂದ್ರೆ ಮನ್ಯಾಗ TV ಏನಾರ ಆಗೈತೆ ರೀ, ಫ್ರಿಜ್ ಏನಾರ ಆಗೈತಿ, ಮಿಕ್ಸಿ ಏನಾರ ಆಗೈತೆ ಅಂತಂದ್ರೆ ವೋಲ್ಟೇಜನ್ನು ಪರೀಕ್ಷೆ ಮಾಡಲು ನಾವು ಏನು ಮಾಡ್ತೀವಿ ಮಲ್ಟಿಮೀಟರ್ನ ಏನು ಮಾಡ್ತೀವಿ ಬಳಸ್ತೇವೆ. ಮತ್ತು ಈಗ ಹೊಲದೊಳಗೆ ಬೋರ್ ಅದು ಇರ್ತಾವೆ ಗೊತ್ತ್ರಿ. ಬೋರ್ನ ಏನಾರ ಪ್ರಾಬ್ಲಮ್ ಆಗಿತ್ತಪ್ಪ, ನೀರು ಬರಾಕತ್ತಿಲ್ಲ ಅಂದ್ರೆ ಫಸ್ಟ್ ಏನು ಮಾಡ್ತಾರೆ ಗೊತ್ತ್ರಿ, ಅವ್ರು ಹೋಗಿ ಮೋಟ್ರನ್ನು ಚೆಕ್ ಮಾಡ್ತಾರೆ. ಮಲ್ಟಿಮೀಟರ್ನ ಕನೆಕ್ಟ್ ಮಾಡಿ ಏನು ಮಾಡ್ತಾರೆ ರೀ ಮೋಟ್ರ್ ಒಳಗೆ ಎಷ್ಟು ವೋಲ್ಟ್ ಕರೆಂಟ್ ಪಾಸ್ ಆಗ್ತೈತಿ. ಅದನ್ನೆಲ್ಲ ಏನು ಮಾಡ್ತಾರೆ ರೀ ಚೆಕ್ ಮಾಡ್ತಾರೆ. ಎಲೆಕ್ಟ್ರಿಷಿಯನ್ ಆಗಿರ್ಬೋದು. ಓಕೆ, ಮತ್ತು ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾಸ್ಗಳಲ್ಲಿ ಏನು ಮಾಡ್ತೇವೆ ನಾವು ಮಲ್ಟಿಮೀಟರ್ನ ಹೆಚ್ಚಾಗಿ ಏನು ಮಾಡ್ತೇವೆ ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟ್ಯಾಕೋಮೀಟರ್. ಓಕೆ, ಟ್ಯಾಕೋಮೀಟರ್ನ ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ಇಂಜಿನ್ನ ಕಾರ್ಯವೇಗವನ್ನು ಅಳೆಯಲು ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇಂಜಿನ್ನ ಕಾರ್ಯವೇಗ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ರೀ, ಕ್ರ್ಯಾಂಕ್ ಶಾಫ್ಟ್ ಅಂತ ಒಂದು ಪಾರ್ಟ್ ಇರ್ತೈತಿ ಇಂಜಿನ್ ಒಳಗಡೆ. ಓಕೆ, ಇದು ಏನಾಗ್ತಿರ್ತೈತೆ ರೀ ಕಂಟಿನ್ಯೂಸ್ಲಿ ರೊಟೇಟ್ ಆಗ್ತಿರ್ತೈತಿ. ಓಕೆ, ಈ ಕ್ರ್ಯಾಂಕ್ ಶಾಫ್ಟ್ 1 ಮಿನಿಟ್ಗೆ ಎಷ್ಟು ರೆವಲ್ಯೂಷನ್ ಆಗ್ತೈತಪ್ಪ ಅನ್ನೋದನ್ನು ಅಳೆಯೋದಕ್ಕೆ ನಾವೇನು ಮಾಡ್ತೇವೆ ರೀ ಇಂಜಿನ್ನ ಕಾರ್ಯವೇಗ ಅಂತ ಏನು ಮಾಡ್ತೇವೆ ನಾವು ಕರಿತೇವೆ. ಸಪೋಸ್ ಕ್ರ್ಯಾಂಕ್ ಶಾಫ್ಟ್ 1 ನಿಮಿಷಕ್ಕೆ 2000 ಸರಿ ತಿರುಗ್ತೈತಪ್ಪ ಅಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್ 2000 ಸರಿ ತಿರುಗ್ತೈತಪ್ಪ 1 ನಿಮಿಷಕ್ಕೆ ಅಂತಂದ್ರೆ ಆ ಇಂಜಿನ್ನ ಕಾರ್ಯವೇಗ ಏನ್ರಿ 2000 RPM. ಆ ಇಂಜಿನ್ನ ಕಾರ್ಯವೇಗ ಏನಾಗ್ತೈತ್ರಿ 2000 RPM ಆಗ್ತೈತೆ ಅಂತ ನೀವು ತಿಳ್ಕೊಬಹುದು. ಓಕೆ, ಈ ಉಪಕರಣದಲ್ಲಿ ಇಂಜಿನ್ ಕ್ರ್ಯಾಂಕ್ ಶಾಫ್ಟ್ನ ತಿರುಗುವಿಕೆಯನ್ನು RPM ನಲ್ಲಿ ಏನಾಗ್ತೈತಿ ನಾವು ಅಳಿತೇವೆ. ಓಕೆ, RPM ನಲ್ಲಿ ಏನು ಮಾಡ್ತೇವೆ ನಾವು ಕ್ರ್ಯಾಂಕ್ ಶಾಫ್ಟ್ನ ರೊಟೇಷನ್ ಅನ್ನು ಅಳಿತೇವೆ. ಅದಕ್ಕೆ ನಾವೇನಂತೀವಿ ಇಂಜಿನ್ನ ಕಾರ್ಯವೇಗ ಅಂತೇವಿ. ಇದನ್ನು ಅಳೆಯಲು ಏನು ಮಾಡ್ತೀವಿ ನಾವು ಟ್ಯಾಕೋಮೀಟರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ನಿಮಗೆ ಟ್ಯಾಕೋಮೀಟರ್ನ ಚಿತ್ರವನ್ನು ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ನೀಡಿದ್ದೇನೆ. ಓಕೆ, ಇಲ್ಲಿ ನಿಮ್ಮ ಮುಂದೆ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿದೆ ನೋಡಿರಿ. ಇದಕ್ಕೂ ನಾವೇನಂತೀವಿ ಟ್ಯಾಕೋಮೀಟರ್ ಅಂತ ಏನು ಮಾಡ್ತೇವೆ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಹೈಡ್ರೋಮೀಟರ್. ಇದಕ್ಕೆ ನಾವು ದ್ರವ ಮಾಪಕ ಅಂತ ಕರಿತೇವೆ. ಇದೇನು ಮಾಡ್ತೈತಪ್ಪ ಅಂದ್ರೆ ಇದು ದ್ರವಗಳ ವಿಶಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಏನು ಮಾಡ್ತೇವೆ ನಾವು ಇದನ್ನು ಬಳಸ್ತೀವಿ. ಇಲ್ಲಾಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಏನು ಮಾಡ್ಬೋದು ನೀವು ತಿಳ್ಕೊಬೋದು.
ಸೊ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಅಳೆಯಲು ಏನು ಮಾಡ್ತೀವಿ ನಾವು ದ್ರವ ಮಾಪಕವನ್ನು ಏನು ಮಾಡ್ತೀವಿ ಬಳಸ್ತೀವಿ. ಓಕೆ, ಸೊ ಇಲ್ಲಿ ಐತೆ ನೋಡ್ರಿ. ಸೊ ಇದಕ್ಕೆ ಏನಂತೀವಿ ನಾವು ಬಲ್ಬ್ ಅಂತೇವಿ, ಇದಕ್ಕೆ ಚೇಂಬರ್ ಅಂತೇವಿ, ಇದಕ್ಕೆ ಫ್ಲೋಟ್ ಅಂತೇವಿ, ಇದಕ್ಕೆ ನಾಜಲ್ ಅಂತೇವಿ. ಇದ್ರೊಳಗೆ ಏನಿರ್ತೈತಿ ರೀ ಒಂದು ಥರ್ಮೋಮೀಟರ್ ಇರ್ತೈತಿ. ಓಕೆ, ಸೊ ಇದ್ರ ಮುಂದೆ ಹೇಳ್ತೇನೆ ನಾನು. ಓಕೆ, ಸಾಪೇಕ್ಷ ಸಾಂದ್ರತೆಯನ್ನು ಅಥವಾ ನೀವು ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಅಳೆಯಲು ಏನು ಮಾಡ್ತೀವಿ ನಾವು ಸಾಧನವಾಗಿದೆ. ಹೈಡ್ರೋಮೀಟರ್ನ ಸಾಮಾನ್ಯವಾಗಿ ಗಾಜಿನಿಂದ ಏನು ಮಾಡಿರ್ತೀವಿ ನಾವು. ಸೊ ಇಲ್ಲಿ ನೀವು ನೋಡ್ಬೋದು ಗಾಜಿನಿಂದ ತಯಾರಿಸಿರ್ತೀವಿ. ಮತ್ತು ಬ್ಯಾಟ್ರಿಯನ್ನು ಪರೀಕ್ಷಿಸಲು ಏನು ಮಾಡ್ತೀವಿ ನಾವು ಆಟೋಮೊಬೈಲ್ ಇಂಡಸ್ಟ್ರಿ ಒಳಗಡೆ ಬಳಕೆ ಮಾಡ್ತೇವೆ. ಓಕೆ, ಸೊ ಏನಿಲ್ರಿ ಈ ಹೈಡ್ರೋಮೀಟರ್ ಒಳಗೆ ಏನು ಮಾಡ್ಬೇಕ್ರಿ ನಾವು ಬ್ಯಾಟ್ರಿಯಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಲೈಟ್ ಅನ್ನ ಫಿಲ್ ಮಾಡ್ಬೇಕು. ಫಿಲ್ ಮಾಡಿ ಏನು ಮಾಡ್ಬೇಕ್ರಿ ರೀಡಿಂಗ್ ಅನ್ನ ತಗೋಬೇಕು. ಓಕೆ, ಸೊ ಇಲ್ಲಿ ನಿಮ್ಗೆ 3 ಕಲರ್ ನೀವು ನೋಡ್ಬೋದ್ರಿ. ಒಂದು ರೆಡ್ ಐತಿ, ಒಂದು ಯೆಲ್ಲೋ ಐತಿ, ಇನ್ನೊಂದು ಗ್ರೀನ್ ಐತಿ. ಸೊ ರೆಡ್ ಇತ್ತಂತಂದ್ರೆ ಏನ್ರಿ ಇದ ಬ್ಯಾಟ್ರಿ ಏನಾಗೈತ್ರಿ ಡಿಸ್ಚಾರ್ಜ್ ಆಗೈತ್ರಿ. ಗ್ರೀನ್ ಇತ್ತಂದ್ರೆ ಬ್ಯಾಟ್ರಿ ಫುಲ್ ಐತಿ. ಯೆಲ್ಲೋ ಇತ್ತಪ್ಪ ಅಂದ್ರೆ ಬ್ಯಾಟ್ರಿ ಏನೈತ್ರಿ ಹಾಫ್ ಚಾರ್ಜ್ ಐತಿ. ಸೊ ಈ ತರ ನೀವು ತಿಳ್ಕೊಂಡ್ರೆ ಸಾಕು. ಸೊ ಇದನ್ನ ಬ್ಯಾಟ್ರಿಯ ಚಾರ್ಜ್ ಅನ್ನ ಬ್ಯಾಟ್ರಿಯ ಕಂಡೀಷನ್ ಅನ್ನ ಅಳೆಯಲು ಕೂಡ ಸೊ ಬ್ಯಾಟ್ರಿ ಒಳಗಡೆ ಎಲೆಕ್ಟ್ರೋಲೈಟ್ ಇರ್ತೈತಲ್ಲ 30% ಆಸಿಡ್ ಮತ್ತು 70% ಡಿಸ್ಟಿಲ್ ವಾಟರ್ ಮಿಶ್ರಣ ಇರ್ತೈತಲ್ಲ ಅದನ್ನ ಇದ್ರೊಳಗಡೆ ಹಾಕಿ ಏನು ಮಾಡ್ತೀವಿ ನಾವು ಚೆಕ್ ಅನ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ಏನಾದ್ರೂ ನಿಮ್ದು ಎಲೆಕ್ಟ್ರಿಕಲ್ ಟೂಲ್ಸ್ ಏನಾದ್ರೂ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ಇಷ್ಟೇ ಸಿಲೆಬಸ್ನಲ್ಲಿ ಇರೋದು, ನೀವು ಇಷ್ಟು ನೋಡಿಕೊಂಡ್ರೆ ಒಳ್ಳೆಯದು. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪವೂ ಅರ್ಥವಾಗಿದ್ರೆ ಏನು ಮಾಡಿರಿ, ಈ ವಿಡಿಯೋನ ನೀವೇನು ಮಾಡಿರಿ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಧನ್ಯವಾದ.